ಮೌನವಾಗಿದೆ, ಮನಸ್ಸು ಕಲ್ಲಾಗಿದೆ. ನಂಬಿಕೆ ಅನ್ನೋ ವಿಶ್ವಾಸ ಕಳೆದು ಹೋಗಿದೆ. ಎಷ್ಟು ಬಾರಿ ನಂಬಿದರೂ ದೇವ್ರು ನಮಗೆ ಮೋಸ ಮಾಡ್ತಿದ್ದಾನೆ. ಒಳ್ಳೆಯ ಕಾಲ ಯಾವತ್ತು ಬರುತ್ತೋ ಅಂತ ಕಾಯ್ತಿದ್ದೀವಿ. ಯಾಕಪ್ಪ ಈ ಮಾತು ಹೇಳ್ತಾ ಇದ್ದೀನಂದರೆ, ನಿಜ ನನಗಂತೂ ತುಂಬ ಬೇಜಾರಾಗ್ಬಿಟ್ಟದು ಇವತ್ತು. ನೋಡ್ರಿ, ಬೆಳಗ್ಗೆ ಬಂದು ನೋಡಿದ್ರೆ ಹುಳುಗಳೆಲ್ಲ ಕೆಳಗೆ ಬಿದ್ದು ಸತ್ತು ಹೋಗತ್ತೇವ್ರಿ. ಎಷ್ಟು ಚೆನ್ನಾಗಿದ್ದು ಹುಳಗೆ ಸಡನ್ನಾಗಿ ಹಿಂಗಾದವು ಅಂತ ನಮ್ಮ ಪಕ್ಕದ್ದು ಹೊಲದಲ್ಲಿ ಮಾಡಿರೋರ್ನ ಅವ್ರನ್ನ ಕರೆದು ಕೇಳಿದ್ರೆ ಇವಕ್ಕೆ ಹಾಲು ರೋಗ ಬಂದೈತೆ ಅಂತ ಹೇಳಿದ್ರಿ. ತುಂಬ ಬೇಜಾರು ಅನಿಸ್ಬಿಡ್ತು. ಒಂದು ತಿಂಗಳು ಕಷ್ಟಪಟ್ಟಿದ್ದಕ್ಕೆ ಪ್ರತಿಫಲ ಇಲ್ಲೇನಂತ. ಇದು ನಾವು ಈಗ 6ನೇ ಟೈಮ್ ರೀ ಬೆಳೆ ಇಡೋದು. ನನಗಂತೂ ಬೆಳೆ ಇಡೋದೇ ಬೇಡ ಅನಿಸ್ಬಿಟ್ಟತಿ. ಆ ಟೈಮ್ನಾಗ ಒಂದೇ ಟೈಮ್ ರೀ ಲಾಭ ಆಗಿರೋದು, ಈ ಟೈಮು ಲಾಸ್ ಆಗ್ಯದ. ಇವನ್ನ ಎಷ್ಟು ಮಕ್ಕಳ ಥರ ಜೋಪಾನ ಮಾಡಿದ್ರು ಈ ಥರ ಆಗಿಬಿಡ್ತಾವು. ತುಂಬ ಬೇಜಾರು ಅನಿಸ್ಬಿಟ್ಟತಿ. ಚಂದ್ರಿಕೆ ಇಡ್ಬೇಕ್ರಿ, ಚಂದ್ರಿಕೆ ಇಡ್ಬೇಕಂತ ಎಲ್ಲ ರೆಡಿ ಮಾಡ್ಕೊಂಬಂದ್ರೆ ಎಲ್ಲ ಹುಳುಗಳು ಬಿದ್ದು ಸತ್ತು ಹೋಗತ್ತಿದ್ವು. ಆದರೂ ಕಟ್ಟುತ್ತೆ ಇಡ್ರಿ ಅಂತ ಹೇಳಿದ್ರಿ. ಆದರೂ ನಂಬಿಕೆ ಮೇಲೆ ಇಟ್ಟೀವಿ ರೀ. ಆದರೆ ಈಗ ಯಾವ ಕಟ್ಟೋ ಒಂದು ಸಿಚುವೇಶನ್ ಏನು ನಂಗೆ ಕಾಣ್ತಾ ಇಲ್ಲ. ತುಂಬ ಬೇಜಾರು ಅನಿಸ್ಬಿಡ್ತು ರೀ. ಬೆಳಗ್ಗೆ ವೀಡಿಯೋಸ್ ಮಾಡೋಕ್ಕೂ ಇಷ್ಟ ಇರಲಿಲ್ಲ. ಆದರೆ ಎಲ್ಲನೂ ಒಳ್ಳೆಯ ವೀಡಿಯೋಸ್ ಹಾಕ್ತಾ ಇರ್ತೀವಿ. ಈ ಥರನೂ ತೋರಿಸ್ಬೇಕಲ್ಲ, ರೈತರ ಕಷ್ಟ ಎಷ್ಟಿರುತ್ತಂತ ಎಲ್ಲ ಮಾಡಿದವ್ರಿಗೆ, ಅದನ್ನ ಅನುಭವಿಸಿರೋರಿಗೆ ಗೊತ್ತು ರೀ ರೈತರ ಕಷ್ಟ ಏನಂತ. ನಮ್ಮ ಮನೆಯವ್ರು ಬೇರೆ ಇಂಥ ಯಾವ ಕೆಲಸನೂ ಮಾಡಿಲ್ರಿ. ಗೆಸ್ಟ್ ಟೀಚರಾಗಿ ವರ್ಕ್ ಮಾಡ್ಯಾರ, ಕಾಲೇಜೆಲ್ಲ ಮುಗಿಸ್ಕೊಂಡಾರ. ಆದರೆ ಅತ್ತೆ ಮಾವ ಹೋದ್ಮೇಲೆ ನಮಗೆ ಇದನ್ನ ಬಿಟ್ಟರೆ ಬೇರೆ ಆಪ್ಷನ್ಸ್ ಇಲ್ಲರಿ. ಬೆಂಗಳೂರೆಲ್ಲ ನೋಡಿ ಬಂದೀವಿ. ಬೆಂಗಳೂರು ಜೀವನನೂ ತುಂಬ ಕಷ್ಟ ಐತಿ. ಹಂಗಾಗಿ ಏನೋ ಬಂದು ಮಾಡೋಣ ಅಂತ ಮಾಡಿದ್ರೆ ಈ ತುಂಬ ಲಾಸ್ ಆಗ್ತೈತಿ. ತುಂಬ ಮನ್ಸಿಗೆ ಬೇಜಾರಾಗುತ್ತೆ ರೀ. ಪಾಪ ನಮ್ಮ ಮನೆಯವರು ಏನೋ ಕೆಲಸ ಮಾಡದೇ ಇರೋರು ಕಷ್ಟಪಟ್ಟು ಮಾಡ್ತಾರೆ ಅಂದಮೇಲೆ ಅದಕ್ಕೊಂದು ಸ್ವಲ್ಪ ಪ್ರತಿಫಲ ಸಿಕ್ಕರೆ ಬೇಜಾರು ಅನ್ಸಂಗಿಲ್ಲ. ನೋಡಿರಿ, ಇಷ್ಟು ಬ್ಯಾಡ್ ಟೈಮ್ ಯಾರಿಗೂ ಇರೋಲ್ಲ ಅನ್ಕೊಂತೀನಿ. ಅಂಥ ಪರಿ ಬ್ಯಾಡ್ ಟೈಮ್ ಏನ್ರಿ ಯಪ್ಪ. ಜೀವನನೇ ಬ್ಯಾಡ್ ಅನಿಸ್ಬಿಡುತ್ತೆ ಒಂದೊಂದು ಸಣ್ಣ ಟೈಮು. ಆ ಥರ ಅನಿಸ್ಬಿಡುತ್ತೆ. ಎಷ್ಟು ಸಾರಿ ಬೆಳೆ ಇಟ್ಟರು ಲಾಸ್ ಬಂದಾಗ ಯಾಕಾದರೂ ಮಾಡಿದ್ವೇನೋ ಅನ್ನೋವಷ್ಟು ಮಟ್ಟಿಗೆ ಐತ್ರಿ. ಆದರೂ ನೋಡೋಣ್ರಿ, ನಮ್ದು ಎಲ್ಲಿವರೆಗೂ ಐತಿ. ನಮ್ಮ ಬ್ಯಾಡ್ ಟೈಮ್ ಹೋಗೋವರೆಗೂ ಬಿಡೋಂಗಿಲ್ಲ, ಮಾಡ್ತೀವಿ ನೋಡೋಣ. ಆದರೆ ಇದರಲ್ಲೇ ಆದರೂ ಆಗಲಿ, ಆಗಿಲ್ಲ ಅಂದರೆ ಹೋಗಲಿ. ನೋಡಿರಿ, ಎಲ್ಲೋ ಒಂದು ಗೂಡು ಕಟ್ಟಿದೆವು, ಭಾಳ ಅಂತೂ ಕಟ್ಟಿಲ್ಲ. ಎಲ್ಲೋ ಒಂದು ಅಪರೂಪ ಒಂದು 2 kg 3 kg ಆಗೋವಷ್ಟು ರೇಷ್ಮೆ ಬೆಳೆ ಮಾಡಿದವ್ರಿಗೆ ಗೊತ್ತಿರುತ್ತೆ ಇದ್ರ ಕಷ್ಟ ಏನು, ಇದ್ರ ತಿಪ್ಪಲ ಎಷ್ಟಿರುತ್ತೆ ಅಂತ.